ಪ್ರೇಸ್ ದ ಲಾರ್ಡ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮನುಷ್ಯರು ನಿಮ್ಮ ಕುರಿತು ಕೀಳಾಗಿ ಮಾತನಾಡಿರುವುದನ್ನು ನೀವು ಕೇಳಿಸಿಕೊಂಡಿರಬಹುದು, ಅಥವಾ ಮನುಷ್ಯರು ಮಾತನಾಡುವುದನ್ನು ನೀವು ಕೇಳಿಸಿಕೊಂಡು ನೀವೇ ನಿಮ್ಮ ಕುರಿತು ಹಾಗೆ ಕೂಡ ಯೋಚನೆ ಮಾಡಿರುವ ಸಂದರ್ಭಗಳು ಇರಬಹುದೇನೋ. ಅಂಥವರನ್ನು ನಾನು ಧೈರ್ಯಪಡಿಸುವುದಕ್ಕೆ ಇಷ್ಟಪಡುತ್ತೇನೆ. ನಿಮ್ಮ ಜೀವನಗಳ ಕುರಿತು ನನ್ನ ಹಣೆಬಾರ ಬದಲಾಗುವುದಿಲ್ಲ, ನನ್ನ ವಿಧಿ ಬದಲಾಗುವುದಿಲ್ಲ, ಒಂದು ಸಿಚುವೇಶನ್ ಇರುವುದಾದರೆ ಎಂದು ನಾನು ನಿಮ್ಮನ್ನು ಧೈರ್ಯಪಡಿಸುವುದಕ್ಕೆ ಆಶೆ ಪಡುತ್ತೇನೆ. ಅನಾಯಿಂಟಿಂಗ್ ವಿಲ್ ಚೇಂಜ್ ಯುವರ್ ಡೆಸ್ಟಿನಿ. ಅಭಿಷೇಕ ನಿಮ್ಮ ವಿಧಿಗಳನ್ನು ಬದಲಾಯಿಸುತ್ತೆ. ನಿಮ್ಮಲ್ಲಿ ಅಭಿಷೇಕ ಇರುವುದಾದರೆ, ನೀವು ಅಭಿಷೇಕಿಸಲ್ಪಟ್ಟಿರುವುದಾದರೆ, ನೀವು ಇದನ್ನು ನಂಬಿ ನಿಮ್ಮ ವಿಧಿಗಳು ಬದಲಾಗುವುದಕ್ಕೆ ಹೋಗುತ್ತೆ. ಸತ್ಯವೇದದಿಂದ ಒಂದು ಮನುಷ್ಯನನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಆಶೆ ಪಡುತ್ತೇನೆ. ಪೇತ್ರನು ದೇವರನ್ನು ಅರಿಯುವುದಕ್ಕಿಂತ ಮುಂಚೆ, ದೇವರನ್ನು ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ಅವನು ಸಾಧಾರಣವಾದ ಮನುಷ್ಯನಾಗಿದ್ದನು. ಅವನಿಗೆ ಒಂದು ಟೈಟಲ್ ಕೊಡಲ್ಪಟ್ಟಿತು, ಇವನು ಮೀನು ಹಿಡಿಯುವವನು ಎಂದು. ಹಾಗೆ ನಾವು ದೇವರಿಂದ ಅವನು ಆರಿಸಿಕೊಳ್ಳಲ್ಪಟ್ಟ ನಂತರ ನಾವು ನೋಡುವಾಗ ಅವನ ಜೀವನ ಬದಲಾಯಿತು. ಆ ನಂತರ ಅವನಿಗೆ ಒಂದು ಹೆಸರು ಕೊಡಲ್ಪಟ್ಟಿತು, ಇವನು ದೇವರ ಶಿಷ್ಯನು ಎಂದು. ಆ ನಂತರ ನಾವು ಹಾಗೆ ನೋಡುವಾಗ ಮೇಲಂತಸ್ತಿನಲ್ಲಿ ಅವನು ಶಿಷ್ಯರೆಲ್ಲರೂ ಕಾದು ಕುಳಿತಿರುವಾಗ ಅವರ ಮೇಲೆ ಒಂದು ಅಸಾಧಾರಣವಾದ ಅಭಿಷೇಕ ಇಳಿದು ಬಂದಾಗ ಅವನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಹೆಚ್ಚಾಗಿ ಅವನ ಜೀವನ ಬದಲಾಗುವುದನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು. ಅಲ್ಲಿಂದ ಯಾವಾಗ ಅವನ ಮೇಲೆ ಅಭಿಷೇಕ ಇಳಿದು ಬಂತು, ಯಾವಾಗ ಅವನ ಮೇಲೆ ದೇವರ ಹಸ್ತ ಇಳಿದು ಬಂತು, ಆ ದಿವಸ ಮೊದಲುಗೊಂಡು ಅವನ ವಿಧಿ ಬದಲಾಯಿತು. ಅವನು ಮನುಷ್ಯರು ನೋಡುವಾಗ ಗೌರವದಿಂದ ನೋಡುತ್ತಾ ಇದ್ದರು, ಅವನು ವ್ಯತ್ಯಾಸವಾಗಿ ಅದ್ಭುತವಾಗಿ ನೋಡುತ್ತಾ ಇದ್ದರು. ಅಲ್ಲಿವರೆಗೂ ಕೊಡಲ್ಪಟ್ಟ ಟೈಟಲ್ ಈಗ ಬದಲಾಗುತ್ತಾ ಇದೆ. ಇವನು ದೇವನ ಸೇವಕನು, ಇವನು ದೇವನ ಮಗನು ಎಂದು ಅವನಿಗೆ ಹೊಸ ಹೆಸರು ಕೊಡಲ್ಪಡುತ್ತಾ ಇದೆ. ಅವನಿಗೆ ಎಲ್ಲವೂ ಬದಲಾಯಿತು, ಅವನ ವಿಧಿ ಕಂಪ್ಲೀಟ್ ಆಗಿ ಬದಲಾಯಿತು. ಹಾಗೆಯೇ ನಿಮ್ಮ ಜೀವನದಲ್ಲಿ ಕೂಡ ನೀವು ಅಭಿಷೇಕಿಸಲ್ಪಟ್ಟಿರುವುದಾದರೆ, ದೇವರ ಅಭಿಷೇಕ ನಿಮ್ಮ ಮೇಲೆ ಇರುವುದಾದರೆ, ನೀವು ನಂಬಿ ನಿಮ್ಮ ವಿಧಿಗಳು ಬದಲಾಗುವುದು. ಮನುಷ್ಯರು ಬರೆದ ವಿಧಿಯನ್ನು ದೇವರು ಅಳಿಸಿ ಹಾಕಿ, ಮನುಷ್ಯರು ನಿಮ್ಮ ಬಗ್ಗೆ ಬರೆದಿಟ್ಟಿರುವ ಎಲ್ಲ ನೆಗೆಟಿವ್ ವಿಧಿಯನ್ನು ದೇವರು ಬದಲಾಯಿಸಿ ಆತನು ಹೊಸ ವಿಧಿಯನ್ನು ಬರೆಯುತ್ತಾ ಇದ್ದಾನೆ. ಅದುವೇ ನಿಮ್ಮ ಜೀವನಗಳಲ್ಲಿ ನಡೆಯುವುದಕ್ಕೆ ಹೋಗುತ್ತೆ. ಆದ್ದರಿಂದ ಮನುಷ್ಯರು ಹೇಳಿರುವ ಮಾತನ್ನು ನಂಬಬೇಡಿ. ಮನುಷ್ಯರು ಹೇಳಿರುವ ಮಾತುಗಳನ್ನು ತೆಗೆದುಕೊಂಡು ನೀವು ಬೇಜಾರಾಗಬೇಡಿ, ಅಥವಾ ನೀವೇ ನಿಮ್ಮ ಕುರಿತು ಕೀಳಾಗಿ ಯೋಚಿಸಬೇಡಿ. ನಿಮ್ಮ ವಿಧಿಗಳು ಬದಲಾಗುವುದು. ಇದನ್ನು ನೀವು ನಂಬಿ ನಿಮ್ಮ ಜೀವನಗಳಲ್ಲಿ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಆತನೊಂದಿಗೆ ಹೆಚ್ಚಾದ ಸಮಯವನ್ನು ಕಳೆಯಿರಿ. ಅಭಿಷೇಕ ಇಲ್ಲದೆ ಇರುವುದಾದರೆ ದೇವರಿನ ಅಭಿಷೇಕವನ್ನು ಹೊಂದಿಕೊಳ್ಳಿ, ದೇವರೊಂದಿಗೆ ನಡೆಯುತ್ತಾ ಇರಿ. ನಿಮ್ಮ ವಿಧಿಗಳು ಬದಲಾಗುವುದಕ್ಕೆ ಹೋಗುತ್ತೆ. God bless you all.